ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬರ್ ನನಗೆ ತುಂಬಾ ಅಗತ್ಯವಾಗಿದೆ. ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿರೋವಂಥದ್ದು. ನಾನು ಇವತ್ತು ಕಲಶ ಎಲ್ಲ ಉಜ್ಜಿ, ಗುರುವಾರ, ನಾಳೆ ಶುಕ್ರವಾರ ಇರೋದಕ್ಕೆ ಇವತ್ತೇ ಗುರುವಾರನೇ ಕಲಶ ಎಲ್ಲ ಉಜ್ಜಿ ಪೂಜೆ ಎಲ್ಲ ಮಾಡಿದ್ದೀನಿ. ಈಗ ಮಗ ಬೇರೆ ಪೊಂಗಲ್ ಬೇಕು ಅಂತ ಹೇಳ್ತಾರೆ. ಕಲಶದಲ್ಲಿರುವಂಥ ಅಕ್ಕಿನ ತೆಗೆದು ಈಗ ಪೊಂಗಲ್ ಮಾಡ್ತಾಯಿದ್ದೀನಿ. ಮಾಡೋದೆಲ್ಲ ಏನೂ ತೋರಿಸ್ಲಿಲ್ಲ, ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಈವ್ನಿಂಗಿಂದ ಸುಮ್ಮನೆ ಜಡಿ ಥರ ಮಳೆ ಬರ್ತಾಯಿದೆ, ಒಂದೊಂದೇ ಹನಿ ಎಲ್ಲ ಓದುತ್ತಾ ಇದೆ. ಈಗ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಾನು ಮಾಡೋಂಥ ಪೂಜೆ ನೋಡಿ ಸಿಂಪಲ್ಲಾಗಿ ಈ ಥರ ಮಾಡ್ತಾ ಇರೋಂಥದ್ದು. ಕಲಶ ಎಲ್ಲ ಉಜ್ಜಿ ಈ ಥರ ಎಲ್ಲ ತೆಂಗಿನಕಾಯೆಲ್ಲ ಜೋಡಿಸಿ ಹೂವು ಹಾಕಿ ಪೂಜೆನ ಮಾಡಿದ್ದೀನಿ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಸೇಮ್ ನಾನು ಕೂಡ ಅದೇ ಥರ ಮಾಡಿದ್ದೀನಿ. ನಾನು ಬಂದು ಅಮಾವಾಸ್ಯೆಗೆ ಪೌರ್ಣಮಿಗೆ ಈ ಥರ ತೆಂಗಿನಕಾಯನ್ನ ಚೇಂಜ್ ಮಾಡಿ ಕಲಶನ ಉಜ್ಜಿ ಇಡುವಂಥದ್ದು. 15 ದಿವಸಕ್ಕೆ ಈ ಥರ ಚೇಂಜ್ ಮಾಡಿ ಪೂಜೆನ ಮಾಡುವಂಥದ್ದು. ಇದು ಬಂದು ನನ್ನ ಪದ್ಧತಿ, ಯಾಕಂದರೆ ನಾನು ಅಪ್ಪ ಮನೆಯಿಂದ ಮಾಡ್ಕೊಂಡು ಯಾವ ಥರ ಬಂದಿದ್ದೆ ಅದನ್ನು ಬಂದು ಇಲ್ಲಿ ಮಾಡ್ತಾಯಿದ್ದೀನಿ. ಇವ್ರ ಕಡೆ ಎಲ್ಲ ಈ ಥರ ಎಲ್ಲ ತೆಂಗಿನಕಾಯಿ ಎಲ್ಲ ಇಟ್ಟರೆ ಏನೂ ಮಾಡ್ತಿರ್ಲಿಲ್ಲ, ಸುಮ್ಮನೆ ಎಲೆ ಇಟ್ಟು ವಾರನೂ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಬಂದು 15 ದಿನಕ್ಕೆ ಒಂದು ಸಲ ಅಷ್ಟೇ ಕಲಶ ಉಜ್ಜಿ ಪೂಜೆ ಡೈಲಿ ಮಾಡ್ತೀವಿ. ಕಲಶ ಉಜ್ಜೋದು ಮಾತ್ರ 15 ದಿನಕ್ಕೆ ಒಂದು ಸಲ ಉಜ್ಜಿಕೊಂಡು ಪೂಜೆಯನ್ನು ಮಾಡುವಂಥದ್ದು. ಇವತ್ತು ನಮ್ಮ ಮನೆಯಲ್ಲಿ ನಾನು ಮಾಡುವಂಥ ಪೂಜೆ ನೋಡ್ತಾ ಇರ್ಬೋದು, ಈ ಥರ ಇದೆ. ನಮ್ಮ ಮನೆಯ ಲಕ್ಷ್ಮಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕಲಶ ಎಲ್ಲ ಉಜ್ಜಿ ಪೂಜೆ ಆಯಿತಾ, ಆಗ ತೆಂಗಿನಕಾಯಿ ಕಲಶದಲ್ಲಿ ಇದ್ದಂಥ ತೆಂಗಿನಕಾಯಿ ಕೂಡ ಹೊಡೆದು ಇಟ್ಟಿದ್ದೀನಿ. ಕಲಶದಲ್ಲಿ ಇಟ್ಟಿರುವಂಥ ಅಕ್ಕಿ ತೆಗೆದು ಈಗ ಮಗ ಪೊಂಗಲ್ ಬೇಕು ಅಂತ ಕೇಳ್ತಾ ಇದ್ದ, ಹಾಗಾಗಿ ಈ ಕಾಯಿ ತುರಿ ಮತ್ತು ಅಕ್ಕಿ ತೊಗೊಂಡು ಈಗ ಪೊಂಗಲ್ ಮಾಡ್ತೀನಿ ನಾನು. ಬೇರೆ ಟೈಮಲ್ಲೆಲ್ಲನೂ ಪೊಂಗಲ್ ಏನು ಮಾಡೋಲ್ಲ, ಸಾಂಬಾರಿಗೆ ಆ ಥರ ಎಲ್ಲ ಯೂಸ್ ಮಾಡ್ಕೊತೆ. ಇವತ್ತು ಮಾತ್ರ ಪೊಂಗಲ್ ಮಾಡ್ಕೊತಾ ಇದ್ದೀನಿ, ಮಗ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತು ನಾನೀಗ ಪೊಂಗಲ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬೆಲ್ಲ ಸ್ವಲ್ಪ ಪುಡಿ ಮಾಡಬೇಕಾಗಿತ್ತು, ಕರಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಇದೆ ಬೆಲ್ಲ, ಆ ಕಾರಣಕ್ಕೆ ಅದು ಲೇಟಾಗಿ ಮಿಕ್ಸ್ ಆಗಿ ಈಗ ಬೆಲ್ಲವನ್ನೆಲ್ಲ ಹಾಕಿ ಏನೂ ಹಾಕಲಿಲ್ಲ, ಬೇರೆ ಅಕ್ಕಿ ಬೆಲ್ಲ ಅಷ್ಟೇ. ಏಲಕ್ಕಿ ಪೌಡರ್ ಕೂಡ ಹಾಕಲಿಲ್ಲ ನಾನು. ಅಕ್ಕಿ ಬೆಲ್ಲ ಎರಡನೇ ಹಾಕಿ ಕಾಯಿ ತುರಿ ಇಷ್ಟನ್ನೇ ಹಾಕಿ ಮಾಡಿರೋಂಥದ್ದು ಪೊಂಗಲು. ತುಂಬಾ ಚೆನ್ನಾಗಿ ಬಂದಿತ್ತು. ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ತೆಗೆದಿಟ್ಟೆ, ಆಮೇಲೆ ಈಗ ನಮಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇರೋಂಥದ್ದು. ಇಲ್ಲಿ ನೋಡ್ತಾ ಒಂದು 2 ಗ್ಲಾಸ್ ಅಕ್ಕಿ ಇಟ್ಟು ನಾನೀಗ ಪೊಂಗಲ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ಹಾಕ್ಕೊಟ್ಟೆ, ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಇನ್ನೊಂದು ಕಡೆ ಬಂದು ಮಳೆ ಬರ್ತಾಯಿತ್ತು. ಸ್ವಲ್ಪನೇ ಹನಿ ಎಲ್ಲ ಉದುರೋ ಥರ, ಆ ಥರ ಗಟ್ಟಿ ಎಲ್ಲ ಮಳೆ ಬರ್ತಾಯಿಲ್ಲ, ಈ ಥರ ಹನಿ ಬರೋದು, ಆ ಥರ ಸ್ವಲ್ಪ ಹೊತ್ತು ಬರೋದು ಸ್ವಲ್ಪ ಹೊತ್ತು ನಿಲ್ಲೋದು, ಆ ಥರ ಎಲ್ಲ ಮಾಡ್ತಾಯಿತ್ತು. ಅದಕ್ಕೆ ಮಳೆ ಸ್ವಲ್ಪ ಬಂದು ನಿಂತ ಮೇಲೆ ನಾನೀಗ ಮೇಕೆಗೆ ಬೂಸ ತೊಗೊಂಡು ಹೋಗ್ತಾ ಇರೋಂಥದ್ದು. ಬೂಸ ಇಡೋಣ ಅಂತ ಹೇಳ್ಬಿಟ್ಟು ನಾನು ಬರ್ತಾಯಿದ್ದೀನಿ, ಬೂಸ ತೊಗೊಳು ಅಂತ ಹೇಳ್ಬಿಟ್ಟು ಅವ್ನು ನೋಡಿ ನನ್ನ ಕಡೆನೇ ನೋಡ್ತಾ ಸೌಂಡ್ ಮಾಡ್ತಾಯಿರುತ್ತೆ. ಫ್ರೆಂಡ್ಸ್, ನಾವು ಬಂದು ಕಡಲೆ ಹಿಟ್ಟು, ಬೂಸ ಮತ್ತು ಹಿಂಡಿ, ಅದಕ್ಕೆ ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮೇಕೆಗಳಿಗೆ ಇಡುವಂಥದ್ದು. 5 ಮೇಕೆ ಇದೆ, ಇಲ್ಲಿ ಈ ಸೈಡ್ 2 ಇದೆ, ಆ ಕಡೆ 3 ಮೇಕೆ ಇದೆ. ಫಸ್ಟ್ ಇವಿಗೆ ಇಟ್ಟು ಸ್ವಲ್ಪ ತಿಂದಾದಮೇಲೆ ನೆಕ್ಸ್ಟ್ ಅವಕ್ಕೆ ಇಡ್ತೀವಿ. ಯಾಕೆಂತಂದರೆ ಅವು ಬಂದು ಸ್ವಲ್ಪ ಚಿಕ್ಕ ಮರಿಗಳು, ಆ ಕಾರಣಕ್ಕೆ ಇವು ತಿಂದಾದಮೇಲೆ ನೆಕ್ಸ್ಟ್ ಅವಕ್ಕೆ ಇಡ್ತಾ ಇರೋಂಥದ್ದು. ಫಸ್ಟ್ ಇದು ನೆಕ್ಸ್ಟ್ ಡೇ ಲಾಗು. ನಾನು ಬಂದು ಮಾಲೂರಿಗೆ ಹೋಗಿದ್ದೀನಿ, ಮಗಳಿಗೆ ಶೂ ಮತ್ತು ಬ್ಯಾಗೆಲ್ಲ ತೊಗೊಂಡು ಬರೋಣ ಅಂತ ಬಿಟ್ಟು ಹೋಗಿದ್ದೆ. ತೊಗೊಂಡು ಬಂದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ JCB ಬಂದು ಕೆಲಸ ಮಾಡ್ತಾಯಿದ್ರು, ಯಜಮಾನ್ರು ಫ್ರೆಂಡವರು ಅವ್ರು ಯಾರ್ದೋ ಹೊಲದಲ್ಲಿ, ಅದಕ್ಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲ ಹೊರಗಡೆ ಹೋಗಿ ಬಂದಮೇಲೆ ಅವರಪ್ಪ ಇಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು JCB ಬಂದಿದೆ, ನೋಡ್ಕೊಬರಕ್ಕೆ ಹೋಗಿದ್ದಾರೆ. ಇವನು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ಅವರಪ್ಪ ಬೇಕು ಅಂತ ಗಲಾಟೆ ಮಾಡ್ತಾ ಇರೋಂಥದ್ದು. ಇಲ್ಲಿ JCB ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ತೋರಿಸ್ತೀನಿ, ದೂರದಿಂದ ತೋರಿಸ್ತೀನಿ, ಕಾಣಿಸ್ತಾ ಇರ್ಬೋದು. JCB ಕೆಲಸ ಮಾಡ್ತಾ ಇದೆ, ಅದಕ್ಕೆ ಹಸ್ಬೆಂಡ್ ಅಲ್ಲೋಗಿದ್ದಾರೆ ನೋಡ್ಕೊಂಬರಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಗಲಾಟೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನವಿಲು ಕೂಗ್ತಿರೋಂಥ ಸೌಂಡ್ ಕೇಳಿದ್ರಿ, ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹತ್ತಿರದಿಂದ ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೌಂಡ್ ಅಂತೂ ಕೇಳೋಣ ಅನಿಸ್ತಾಯಿತ್ತು, ಅದು ಇಬ್ಬಾದ ಧ್ವನಿ. ಆದರೆ ನವಿಲು ಕಾಣಲಿಲ್ಲ, ಅದೇ ಸೌಂಡ್ ಮಾತ್ರ ಕೇಳ್ತು ನಮಗೆ. ಇಲ್ಲಿ ಫುಲ್ ಸುತ್ತು ಕಾಡು ಥರ ಇದೆ, ಸುತ್ತಮುತ್ತ ಗಿಡ ಮರ ಎಲ್ಲ ಇದೆ. ಇಲ್ಲಿ ನೋಡಿದ್ರೆ ನವಿಲು ಕೂಗ್ತಾಯಿದೆ, ಆದರೆ ನವಿಲು ಕಾಣಲಿಲ್ಲ ನನಗಂತೂ. ಮಗಳು ಮಾತ್ರ ಕಾಣ್ತಾ ಇದೆ ಅಂತ ಹೇಳಿದ್ಲು. ನೋಡೋಣ, ಆದರೆ ತೋರಿಸ್ತೀನಿ.
ಎಲ್ಲೋ ದೂರದಾಗ ಕೂಗ್ತಾ ಇರೋದು ಅದು. ಎಲ್ಲ ಕರ್ಕ ಬಂದ್ರು ಇವಂದಿದೆ ಗಲಾಟೆ. ಯಾವ ನೋಡಿದ್ರು ನಂಗೆ ಪಾಪ ಬೇಕು ಅಂತ ಗಲಾಟೆ ಮಾಡ್ತಿರ್ತಾನೆ. ಅವರಪ್ಪ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಸ್ವಲ್ಪ ಹೊತ್ತನ್ನು ಅಷ್ಟೊಂದು ಗಲಾಟೆ ಮಾಡ್ತಾನೆ ಇವನು. ಈಗ ತಾನೇ ಮಾಲೂರ್ಗೆ ಹೋಗಿ ಬರ್ತಾ ಇದ್ದೀವಿ. ಈಗ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾನೆ, ಅದು ಗಲಾಟೆ ಮಾಡ್ತಾ ಇದ್ದಾನೆ. ಹೋಗೋ ಬರ್ತಾ ಇದೆ. ಜೆಸಿಬಿ ಬರ್ತದೆ, ಜೆಸಿಬಿ ಬರ್ತಾ ಇದೆ. ಗೊತ್ತಿಲ್ಲ. ಟ್ಯಾಕ್ಟ್ರಿ ಕೇಳಿಸ್ತೈತೆ, ಆದರೆ ಎಲ್ಲೈತೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಪಕ್ಕದ ಮನೆಯವ್ರದ್ದು ಹಸು ಕರು ಹಾಕಿದೆ. ಅದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಕರು ಅಂತೂ. ಹುಟ್ಟಿದ ತಕ್ಷಣ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ತಾನೇ ಹುಟ್ಟಿರೋಂಥ ಕರು, ಹೆಣ್ಣು ಕರು ಹಾಕಿರೋ ಅಂಥದ್ದು. ಈ ಹಸು ಬಂದು ಹಾಕಿರೋವಂಥದ್ದು ಹೆಣ್ಣು ಕರು. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ.